POK ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್. ನಾವು ಇಂಡಿಯನ್ಸು ಇಂಡಿಯಾ ಮ್ಯಾಪ್ನ ಈ ತರ ನೋಡ್ತೀವಿ, ಆದ್ರೆ ಈಚೆ ದೇಶದವರು ಈ ತರ ಒಂದ್ ಕಡೆ ಪಾಕಿಸ್ತಾನವ್ರು ಕೂತಿದ್ದಾರೆ, ಇನ್ನೊಂದು ಕಡೆ ಚೈನಾದವರು. ಸೊ ಈ ನಮ್ಮ ಇಂಡಿಯಾದ ಪಾರ್ಟ್ ಪಾಕಿಸ್ತಾನ ಅವ್ರ ಕೈಗೆ ಹೆಂಗೋಯ್ತು ಅಂದ್ರೆ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ಬೇಕು ಮಿಸ್ಟರ್ ಜವಾಹರ್ಲಾಲ್ ನೆಹರು ಅವ್ರಿಗೆ. ನಮಗ್ 1947 ಅಲ್ಲಿ ಫ್ರೀಡಮ್ ಸಿಕ್ಕಾದ್ಮೇಲೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಪ್ರತಿಯೊಂದು ಸ್ಟೇಟ್ಸ್ ನ ವಿಸಿಟ್ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡ್ತಾ ಇರ್ತಾರೆ ಇಂಡಿಯಾದ ಇಂಟಿಗ್ರಲ್ ಪಾರ್ಟ್ ಆಗಕ್ಕೆ. ಇದರಲ್ಲಿ ಜಮ್ಮು ಕಾಶ್ಮೀರದ ರಾಜ ಹರಿ ಸಿಂಗ್ ಮಾತ್ರ ನಾನು ಇಂಡಿಯಾಗೂ ಜಾಯಿನ್ ಆಗಲ್ಲ, ಪಾಕಿಸ್ತಾನ್ಗೂ ಜಾಯಿನ್ ಆಗಲ್ಲ, ಇಂಡಿಪೆಂಡೆಂಟ್ ಸ್ಟೇಟ್ ಆಗಿ ಉಳ್ಕೊಂತೀನಿ ಅಂತ ಪಾಕಿಸ್ತಾನ್ ಮತ್ತೆ ಇಂಡಿಯಾಗೆ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ನ ಕಳಿಸ್ತಾರೆ. ಆದ್ರೆ ಇದನ್ನ ಪಾಕಿಸ್ತಾನ ಅಷ್ಟೇ ಸೈನ್ ಮಾಡೋದು, ಇಂಡಿಯಾ ಸೈನ್ ಮಾಡಕ್ ಹೋಗಲ್ಲ. ಆದ್ರೆ ಪಾಕಿಸ್ತಾನ್ ಎಂತೋರು ಅಂತ ನಮ್ಗೆಲ್ಲ ಗೊತ್ತೇ ಇದೆ. ಅಗ್ರಿಮೆಂಟ್ ಸೈನ್ ಮಾಡಿದ್ರು ಜಮ್ಮು ಕಾಶ್ಮೀರದ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಆಗ ರಾಜ ಹರಿ ಸಿಂಗು ವಿಧಿ ಇಲ್ಲದೆ ಇಂಡಿಯಾ ಹತ್ರ ಹೆಲ್ಪ್ ಕೇಳ್ಕೊಂಡ್ ಬರ್ತಾರೆ. ಸರ್ದಾರ್ ವಲ್ಲಭಾಯ್ ಪಟೇಲು ಇದು ಒಳ್ಳೆ ಟೈಮು ಅಂತ ರಾಜ ಹರಿ ಸಿಂಗ್ ಅವ್ರ ಹತ್ರ ಇನ್ಸ್ಟ್ರೂಮೆಂಟ್ ಆಫ್ ಅಸೆಷನ್ ನ ಸೈನ್ ಮಾಡಿಸ್ಕೊಂಡು ಜಮ್ಮು ಕಾಶ್ಮೀರ್ನ ಇಂಡಿಯಾದ ಒಂದು ಇಂಟಿಗ್ರಲ್ ಪಾರ್ಟ್ ಆಗಿ ಮಾಡ್ಬಿಡ್ತಾರೆ. ಈ ಟೈಮಲ್ಲಿ ಇಂಡಿಯಾ ಪಾಕಿಸ್ತಾನ್ ವಾರ್ ನಡೀತಾ ಇರುತ್ತೆ. ಇಲ್ಲಿ ಜವಾಹರ್ಲಾಲ್ ನೆಹರು ಇಂದ ಒಂದು ದೊಡ್ಡ ಮಿಸ್ಟೇಕ್ ಆಗ್ಬಿಡುತ್ತೆ. ಅದು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಏನೋ ಸೈನ್ ಆಗ್ಬಿಟ್ಟಿದೆ, ಇನ್ನೇನೋ ಜಮ್ಮು ಕಾಶ್ಮೀರ್ ನಮ್ದೇ ಅಲ್ವಾ ಅಂತ ಇದನ್ನ ನೋಡಿ UN ಅವರು ಡಿಸಿಷನ್ ಇಂಡಿಯಾ ಫೇವರ್ ಅಲ್ಲೇ ಕೊಡ್ತಾರೆ ಅನ್ಕೊಂಡು ಈ ಮ್ಯಾಟರ್ನ UN ತಗೊಂಡೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇದು ನಮ್ಮ ಇಂಟರ್ನಲ್ ಮ್ಯಾಟರ್, ನಾವಿದನ್ನ ಮನೆ ಒಳಗಡೆನೆ ಸಾಲ್ವ್ ಮಾಡ್ಕೊಳ್ಳೋಣ, ಈಚೆ UN ಅವ್ರ ಹತ್ರ ಏನಕ್ಕೆ ತಗೊಂಡ್ ಹೋಗೋದು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಆದ್ರೆ 1948 ನೆಹರು ಅವರು ಯಾರ ಮಾತು ಕೇಳ್ದೆ ನಮ್ಮ ಇಂಡಿಯಾದ ಪ್ರಾಬ್ಲಮ್ ನ UN ಹತ್ರ ತಗೊಂಡ್ ಹೋಗ್ಬಿಡ್ತಾರೆ. ಆದ್ರೆ UN ಅವರು ಇಂಡಿಯಾದವ್ರ ಮಾತು ಕೇಳಲ್ಲ, ಈ ಕಡೆ ಪಾಕಿಸ್ತಾನವ್ರ ಮಾತು ಕೇಳಲ್ಲ. ಉಲ್ಟಾ ಸೀಸ್ ಫೈರ್ ನ ಡಿಕ್ಲೇರ್ ಮಾಡಿ ಯಾರ್ಯಾರು ಎಲ್ಲೆಲ್ಲಿದಿರೋ ಅಲ್ಲೇ ನಿಂತ್ಕೊಳ್ಳಿ, ಮಧ್ಯದಲ್ಲಿ ಬಾರ್ಡರ್ ಹಾಕೊಂಡ್ಬಿಡಿ ಅಂತ ಹೇಳ್ಬಿಡ್ತಾರೆ. ಈ ತರ ಕಾಶ್ಮೀರ ಡಿವೈಡ್ ಆಗಿ ಒಂದು ಪಾರ್ಟ್ ಇಂಡಿಯಾಲ್ ಉಳ್ಕೊಳ್ಳುತ್ತೆ, ಇನ್ನೊಂದು ಪಾರ್ಟ್ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಆಗಿ ಹೋಗುತ್ತೆ. ಪಾಕಿಸ್ತಾನರು ಈ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ನ ಗಿಲ್ಗಿಟ್ ಬಾಲ್ಟಿಸ್ತಾನ್ ಮತ್ತೆ ಆಜಾದ್ ಕಾಶ್ಮೀರ್ ಅಂತ ಕರೀತಾರೆ. ಜಮ್ಮು ಕಾಶ್ಮೀರದ ರಾಜ ಹರಿ ಸಿಂಗ್ ಅವರು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಸೈನ್ ಮಾಡಿ ಅಗ್ರಿ ಆಗ್ಬಿಟ್ಟಿದ್ರು, ನಾವು ಇಂಡಿಯಾದ ಒಂದು ಇಂಟಿಗ್ರಲ್ ಪಾರ್ಟ್ ಆಗ್ತೀವಿ ಅಂತ. ಆಲ್ಮೋಸ್ಟ್ ವಾರ್ ಅಲ್ಲಿ ಅರ್ಧ ದಾರಿ ತಳ್ಬಿಟ್ಟಿದ್ವಿ ನಾವು ಪಾಕಿಸ್ತಾನ ಅವ್ರನ್ನ. ಈ ತರ ಜವಾಹರ್ಲಾಲ್ ನೆಹರು ಅವರಿಂದ ಅರ್ಧ ಕಾಶ್ಮೀರ ಪಾಕಿಸ್ತಾನ ಅವ್ರ ಕೈಗೆ ಹೋಗುತ್ತೆ. ಆದ್ರೆ ಇವಾಗ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಲ್ಲಿರೋ ಜನ ಪಾಕಿಸ್ತಾನವರು ನಮ್ಮನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ತಿದ್ದಾರೆ, ಯಾವುದೇ ಫೆಸಿಲಿಟಿ ಕೊಡ್ತಿಲ್ಲ, ನಾವು ಇಂಡಿಯಾದ ಪಾರ್ಟ್ ಆಗ್ತೀವಿ, ನಮ್ಮನ್ನ ಬಿಟ್ಬಿಡಿ ಅಂತ ಪ್ರೊಟೆಸ್ಟ್ ಮಾಡ್ತಿದ್ದಾರೆ.